ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ಬೆಳಗ್ಗೆ ಎಲ್ಲ ನೋಡಿದ್ರಿ, ನಾನು ಅಪ್ಡೇಟ್ ಮಾಡಿದ್ದೆ ASMR ವರ್ಸಸ್ ಸಮೀರ್ MD ಅವ್ರ ಬಗ್ಗೆ. ಸೊ ಫೈನಲಿ ಇಲ್ಲಿವರೆಗೂ ಹತ್ತತ್ರ 24 ಅವರ್ಸ್ ಆಯಿತು. ASMR ಕಡೆಯಿಂದ ಯಾವ ರಿಪ್ಲೈನೂ ಬಂದಿಲ್ಲ. ಆದರೆ ರಾವ್ಲೆನ್ಸ್ ಬ್ರೋ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ರಿಪ್ಲೈ ಏನಂದರೆ ಎಂಡ್ ದ ಕಾಂಟ್ರವರ್ಸಿ. ತೋರಿಸ್ತೀನಿ ಸ್ನೇಹಿತರೆ, ಅವ್ರು ಕೊಟ್ಟಿರೋ ರಿಪ್ಲೈನ ತೋರಿಸ್ತೀನಿ. ಸಮೀರ್ MD ಅವ್ರು ಅವ್ರಿಗೆ ಏನಂದ್ರು ಅಂತಲೂ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಮುಂದೆ ಗೊತ್ತಾಗುತ್ತೆ. ಆದರೆ ರಾವ್ಲೆನ್ಸ್ ಅವರು ದಿಸ್ ಟೈಮ್ ಬೇಡ, ಯಾವುದು ಕಾಂಟ್ರವರ್ಸಿ ಬೇಡ, ಎಂಡ್ ದ ಕಾಂಟ್ರವರ್ಸಿ ಅನ್ನೋ ಥರ. ದಯವಿಟ್ಟು ನಾನು ಯಾರು ಸವಸೋಕ್ಕೂ ಬರ್ತಿಲ್ಲ, ನನ್ನ ಸವಸೋಕ್ಕೆ ಯಾರೂ ಬರಬೇಡಿ, ಜಸ್ಟ್ ನನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ರಾವ್ಲೆನ್ಸ್ ಬ್ರೋ ಅವರು ವಿಡಿಯೋ ಮಾಡಿ ಇವಾಗ ತಾನೇ ಅವ್ರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಕಾಂಟ್ರವರ್ಸಿನ ಅವ್ರ ಸೈಡಿಂದ ಆಲ್ಮೋಸ್ಟ್ ಎಂಡ್ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏನು ಹೇಳಿದ್ರು ರಾವ್ಲೆನ್ಸ್ ಬ್ರೋ ಅಂತ ಹೇಳಿ ವಿಡಿಯೋ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸಮೀರ್ MD ಅವರು ರಾವ್ಲೆನ್ಸ್ ಬ್ರೋ ಅವರಿಗೆ ಏನು ಹೇಳಿದರು ಅಂತ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ದೆನ್ ಅದಾದಮೇಲೆ ರಾವ್ಲೆನ್ಸ್ ಬ್ರೋ ಅವರು ಸಮೀರ್ MD ಅವ್ರಿಗೆ ಏನು ಹೇಳಿ ಎಂಡನ್ನು ಮಾಡಿದ್ರು ಅಂತ ನೋಡೋಣ. ಅವ್ರೆಲ್ಲಿ ಇವ್ರುಗಳಲ್ಲಿ ಇನ್ನೊಬ್ಬ ಇದಾನೆ, ಆ ಬ್ಲಡ್ ಲೈನ್ ಗ್ರೂಪ್ ಅಂತೆ, ಲಾರೆನ್ಸ್ ಅಂತೆ ಐಡಿ ನೇಮು. ಇವ್ರ ಬಗ್ಗೆನೂ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ಹೋಗ್ಲಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ದೆ. ಬಟ್ ಈಗ ಇಲ್ಲ, ಈ ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು, ಇವ್ರುಗಳು ಬಳಸೋ ಭಾಷೆ, ಆ ಜಾತ್ರೆ ಎಡಿಟ್ಸ್. ಒಬ್ಬ ಹುಡುಗ ದಿನೇಶ್ ಅಂತ ಅವನ ಹೆಸರು, ಇವ್ರನ್ನ ಕಾಲ್ ಔಟ್ ಕೂಡ ಮಾಡಿದ್ದ. ಈ ತರ ಎಲ್ಲ ಕಂಟೆಂಟ್ ಮಾಡ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ, ನಿಮ್ಮನ್ನ ನೋಡಿ ಬೇರೆ ಹುಡುಗರು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ರಿಪ್ಲೈ ಮಾಡ್ಕೊಂಡು ಡೈಲಾಗ್ ಬೇರೆ, ಓ ಏನು ನೀನ್ ಮನೇಲಿದ್ರೆ ನಿನ್ ಫ್ರೆಂಡ್ಸ್ ಜೊತೆ ಇದ್ರೆ ಕೆಟ್ಟ ಭಾಷೆ ಬಳಸಲ್ವಾ ಅಂತ ಡೈಲಾಗ್ ಬೇರೆ. ಅಲ್ಲ ಗುರು, ಚಿಕ್ಕ ಮಕ್ಳು ಕೈಗೆ ಮನೆಯವ್ರು ಫೋನ್ ಕೊಡ್ತಾರೆ, ಆಮೇಲೆ ತಪ್ಪೆಲ್ಲ ನಮ್ದೇ ಅಂತ. ಸರ್, ನನ್ನಿಂದ ನೀವು ಚೇಂಜ್ ಆಗಿತ್ತು, ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇನ್ನತ್ತಿದ್ರಿ. ಫೋನ್ ಬಿಡಿಯಪ್ಪ, ನಾವ್ ಓಡಾಡೋ ಗಾಡಿ ಇದು. ನೀವ್ ಓಡಾಡೋದ್ ಲ್ಯಾಂಬೋರ್ಗಿನಿ, ಪಾರ್ಚಾ, ಫೆರಾರಿ, ಆಡಿ. ನೀವ್ ಇಲ್ಲಿರ್ತೀರಾ, ನಾವ್ ಇಲ್ಲಿರ್ತೀವಿ. ನೀನ್ ಗ್ಲಾಸ್ ಮಾತು ನೋಡು, ನಾವಿರೋದ್ ಹಿಂಗೆ, ನಾವ್ ಮಾತಾಡೋದು ಹಿಂಗೆ. ವಿಡಿಯೋ ನೋಡ್ತೀಯ ನೋಡು, ಮುಚ್ಕೊಂಡ್ ನೋಡು. 4 ಜನ ಮಧ್ಯ ಕುತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹೋಗ್ತಿರಲ್ಲ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಕ್ಬಿಟ್ಟಿದೀನಿ ಅನ್ನೋ ರೀತಿ ಕಾಲೇಜಸ್ಗೆ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಸ್ಪೀಚಸ್ ಕೊಡ್ತಿರಲ್ಲ, ಅಲ್ಲಿ ಬಳಸಿ ಅಲ್ಲ ನಿಮ್ ಕೆಟ್ಟ ಭಾಷೆನ. ಸೂ ಮಗನೆ, ಬೋ ಮಗನೆ ಅಂತ ಮೈಕಲ್ಲಿ ಹೇಳಿ ಅಲ್ವಾ. ಕೆಟ್ಟ ಭಾಷೆ ಬಳಸ್ಕೊಂಡು ಮಾಡೋ ವಿಡಿಯೋಸ್ ನ 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ. ಏನ್ ನಿಜ ಜೀವನದಲ್ಲಿ ನೀವು ಕೆಟ್ಟ ಭಾಷೆ ಬಳಸೋದೇ ಇಲ್ಲ, ಡೈಲಾಗ್ ಬೇರೆ. ಏನು ನೀವು ಮಾಡ್ತಿರೋ ಕಂಟೆಂಟ್ ಇಂದ ಇನ್ಸ್ಪೈರ್ ಆಗಿ ಯಾರು ನಿಮ್ ತರ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ಕೊಂಡಿದ್ರ? ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ನಿಮ್ಮದ್ ನೋಡ್ಬಿಟ್ಟು ನಿಮ್ಗಿಂತ ಕೆಟ್ಟ ಭಾಷೆ ಬಳಸಿ ರೀಲ್ಸ್ ಮಾಡ್ತಾ ಇರೋದು. ಇವರೆಲ್ಲ ಹೀರೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವ ವಿಡಿಯೋದಾಗ ಹೀರೋ ಅಂತ. ಇವರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣವಾ. ಅವರು ಜನದ ಪ್ರೀತಿ ಗಳಿಸ್ತಾರಲ್ಲ, ನಿಮ್ಗೆ ಗೊತ್ತು. ರಾವ್ಲೆನ್ಸ್ ಬ್ರೋ ಇನ್ಸ್ಟಾಗ್ರಾಮ್ ನಾಗ ನಿನಗೂ ಬೆಂಗಳೂರು ಬಾಗ್ಲು ಮಾಡ್ತೀವಿ, ನಿಮ್ ಪ್ರೊಫೈಲ್ ಸಿಕ್ರ ನಿಮ್ಗೆ ಲ್ಯಾಕ್ಸ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ಯಾಕೋ ನಿನ್ ಕೈ ಗಂಡಸ್ತನ ಇಲ್ವಾ? ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿ ಹುಡುಗರನ್ನ ವಿಡಿಯೋ ಮಾಡಿ ಅವರೆಲ್ಲ ಕಷ್ಟ ಪಡ್ತಾರೆ. ಅವ್ರ ಕಷ್ಟ ನಿನಗೆ ಚೆನ್ನಾಗ್ ಗೊತ್ತು. ಚಪ್ಪರ್ ತರ ಇದೆ ಅಂತ ಹೇಳ್ತಾರೆ. ಮಗ ನೀನೇ ದೊಡ್ಡ ಲೋಫರ್ಸ್ ಮಗ ಅದಲ್ಲ. ರಾವ್ಲೆನ್ಸ್ ಕಷ್ಟ ನೀನೇ ತುಂಬಾ ದಿನದಿಂದ ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಈ ಕಂಟೆಂಟ್ ನೋಡಿ ಸಾಕಾಗ್ಬಿಟ್ಟಿತ್ತು. ಸೊ ಈ ವಿಡಿಯೋ ಇಂದ ಯಾರಿಗಾದ್ರೂ ಏನಾದ್ರೂ ಹರ್ಟ್ ಆಗಿದ್ರೆ ಹರ್ಟ್ ಆಗಿರ್ಲಿ, ತೊಂದ್ರೆ ಇಲ್ಲ. ಐ ನೋ ಇವ್ರದ್ದು ಕೆಲವು ಫ್ಯಾನ್ಸ್ ಈಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಇಲ್ದೆ ಸಲ್ದೆ ಇರೋದೆಲ್ಲ ಮಾತಾಡ್ತಿರ್ತಾರೆ, ಬಟ್ ಐ ಡೋಂಟ್ ಕೇರ್. ಇವ್ರದ್ದು ಸ್ಟ್ಯಾಂಡರ್ಡ್ಸ್, ಇವ್ರ ಫ್ಯಾನ್ಸ್ ಗಳದ್ದು ಸ್ಟ್ಯಾಂಡರ್ಡ್ಸ್ ಏನು ಅಂತ ನಿಮ್ಗೆ ಪ್ರೂಫೇ ಸಿಗ್ಬಿಡುತ್ತೆ ನೋಡಿ. ಸೊ ಈ ವಿಡಿಯೋನ ಸ್ವಲ್ಪ ಓಪನ್ ಮೈಂಡ್ ಇಂದ ನೋಡಿ, ಈಗ್ಲಾದ್ರೂ ಸ್ವಲ್ಪ ಒಳ್ಳೆ ಕಂಟೆಂಟ್ಸ್ ನ ಮಾಡಿ ಹಾಕಿ. ನಿಮ್ಮ ಹತ್ರ ಇರುವಂತಹ ಒಳ್ಳೆ ಫಾಲೋಯಿಂಗ್ ನ ಒಂದ್ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಇವ್ರು ಮಾಡೋ ಕಂಟೆಂಟ್ ನ ಯಾರಾದ್ರೂ ಒಬ್ರು ಕಾಲ್ ಔಟ್ ಮಾಡ್ಲೇಬೇಕಿತ್ತು, ಅಂಡ್ ನಾನು ಮಾಡಿದೆ. ಓಕೆ ದೂತ ಸಭೆಯ ಪ್ರಜೆಗಳೇ, ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗ್ಲಿ. ಓಕೆ, ನೋಡಿದ್ರಲ್ಪ ಸ್ನೇಹಿತರೆ, ನಿನ್ನೆ ಸಮೀರ್ ಅಣ್ಣ ಹೇಳಿದರು ಈ ಥರ, ಯಾವ ಥರ ಹೇಳಿದ್ರು ಅಂತ ವಿಡಿಯೋ ನೋಡಿದ್ರೆ ಆ ಥರ ಹೇಳಿದರು. ಸೊ ನಾವು ಏನಂತ ಜಾಸ್ತಿ ಅವರು ಡ್ರ್ಯಾಗ್ ಮಾಡೋಕ್ಕೆ ಹೋಗಲಿಲ್ಲ ಬ್ರೋನು. ಅವರು ಕೂಡ ಕಾಂಟ್ರವರ್ಸಿನ ಎಂಡ್ ಮಾಡೋಣ ಅನ್ನೋ ಥರ ಒಂದು ಜಸ್ಟ್ ಬಿಟ್ಬಿಡಿ ನನ್ನ ಅಂತ ಹೇಳಿ ಅವರು ಕೂಡ ಕಾಂಟ್ರವರ್ಸಿನ ಎಂಡ್ ಮಾಡಿದ್ರು. ಸಮೀರ್ ಬ್ರೋ ಹೇಳಿದ್ದು ರಿಯಾಲಿಟಿನೇ ಆಗಿತ್ತು ಒನ್ಸ್ ಅಪಾನ್ ಅ ಟೈಮ್. ನೌ ಡೇಸ್ ಅವರು ಬೇರೆ ಕಂಟೆಂಟ್ ಮಾಡ್ತಾ ಇದ್ದಾರೆ, ಬಟ್ ಇಟ್ಸ್ ಓಕೆ, ಯಾವುದೋ ಡ್ರ್ಯಾಗ್ ಆಗಲಿಲ್ಲ ಅನ್ನೋದೇ ಖುಷಿ. ಸೊ ಈ ಥರ ಹೇಳಿ ಅವರು ಮುಗಿಸಿದ್ರು. ಅವ್ರು ಏನಂತ ಹೇಳಿದ್ರು ಅಂತ ವಿಡಿಯೋ ಹಾಕ್ತೀನಿ, ಬನ್ನಿ ಸ್ನೇಹಿತರೆ ನೋಡೋಣ. ಇದನ್ನೇನ್ ರೀಪ್ಲೇ ವಿಡಿಯೋ ಅನ್ಕೊಂಡ್ರ? ಇಲ್ಲ ಸರ್, ನನ್ಗೆ ಯಾರ ಮೇಲೂ ದ್ವೇಷ ಮಾಡೋ ಮನಸ್ಥಿತಿ ಇಲ್ಲ. ನನ್ ಮೇಲೆ ಯಾಕೆ ಈ ತರ ದ್ವೇಷ ಅಂತ ಅದು ಗೊತ್ತಾಗ್ತಾ ಇಲ್ಲ. ನಾನಾಯ್ತು, ನನ್ನ ಪಾಡಾಯ್ತು ಅಂತ ಜೀವನ ಮಾಡ್ತಾ ಇದ್ದೀನಿ ಸರ್.
ಹೆಂಗೋ ಸೀರೀಸ್ ಮಾಡ್ಕೊಂಡು ನನ್ನ ಜನಕ್ಕೆ ಏನ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ಅಮ್ಮ ಅಕ್ಕ ಅಂತ ವಿಡಿಯೋ ಮಾಡೋದ್ ಬಿಟ್ಟು ಹತ್ತತ್ರ 3 ತಿಂಗಳಾಗ್ತಾ ಐತೆ. ದಯವಿಟ್ಟು ನನ್ನ ಜೀವನ ಮಾಡಕ್ಕೆ ಅವಕಾಶ ಮಾಡ್ತೀನಿ. ಓಕೆ ಗೈಸ್, ರೌಲೆನ್ಸ್ ಅಣ್ಣವ್ರ ಕಡೆಯಿಂದ ದಿಸ್ ಈಸ್ ದ ರಿಪ್ಲೈ. ಸಮೀರ್ ಅಣ್ಣ ಕಡೆಯಿಂದ ಅದು. ಸೊ ಒಂಥರ ಹೇಳ್ಬೇಕಂದ್ರೆ ರೌಲೆನ್ಸ್ ಅಣ್ಣಂದು ಸಮೀರ್ ಅಣ್ಣಂದು ಆಲ್ಮೋಸ್ಟ್ ಕ್ಲೋಸ್ ಆಯಿತು. ಲೈಕ್ ಇನ್ನು ಮುಂದೆ ಆದರೂ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡಲಿ ರೌಲೆನ್ಸ್ ಬ್ರೋ, ಬೆಳೀಲಿ. ಸಮೀರ್ ಎಮ್ ಡಿನೂ ಬೆಳೀಲಿ, ನಮ್ಮ ಕನ್ನಡದವರು ಬೆಳೀತಾ ಇರಲಿ, ನಮಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಇಟ್ಸ್ ಓಕೆ. ಸ್ವಲ್ಪ ಔಟ್ ಆಫ್ ದಿ ಸಬ್ಜೆಕ್ಟ್ ಮಾತಾಡ್ತೀನಿ ಗೈಸ್, ಇದೆಲ್ಲ ಬಿಟ್ಟು. ಸಮೀರ್ ಬ್ರೋ ಏನಾದರೂ ಒಂದು ವಿಡಿಯೋಸ್ ಮಾಡಿದ್ರೆ ರಿಯಾಲಿಟಿನ ನೋಡಿನೇ ವಿಡಿಯೋಸ್ ಮಾಡಿರ್ತಾರೆ. ಲೈಕ್ ಅದೇ ಥರ ಮನುಷ್ಯ ಅವರು, ಸೂಪರಾಗಿ ವಿಡಿಯೋಸ್ ಮಾಡಿರ್ತಾರೆ, ಗೊತ್ತಿತ್ತು. ಮತ್ತು ಇನ್ನೊಂದು ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಸಮೀರ್ ಅಣ್ಣಂದು ನನಗೆ ಆ್ಯಕ್ಚುಲಿ ಇಷ್ಟ ಆಗೋದೇನೆಂದರೆ ಎಡಿಟಿಂಗ್ ಸ್ಕಿಲ್ಸು. ಯಪ್ಪ ಏನು ಸೈಕಾಗಿ ಎಡಿಟ್ ಮಾಡ್ತಾರೆ. ವಿಡಿಯೋ ಕ್ವಾಲಿಟಿ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ ಗ್ಯಾಸ್. ಮಸ್ತಾಗಿರೋ ವಿಡಿಯೋ ಕ್ವಾಲಿಟಿನ ಹಾಕ್ಕೊಂಡು ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಆಗಿರ್ಬೋದು, ಆಫ್ಟರ್ ದ್ಯಾಟ್ ಕಲರ್ ಕರೆಕ್ಷನ್ನು ಸೂಪರಾಗಿ ಮಾಡ್ತಾರೆ ಬ್ರೋ. ನೀವೇ ಮಾಡ್ತೀರಾ ಅಥವಾ ಎಡಿಟರ್ ಇದ್ದಾರೆ, ಐ ಡೋಂಟ್ ನೋ. ಬಟ್ ವಿಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಒಂಥರ ನನಗಂತೂ ತುಂಬ ಇಷ್ಟ ಆಯಿತು. ಐ ಲೈಕ್ ದ ಕ್ವಾಲಿಟಿ. ಓಕೆ ಗೈಸ್, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಒಂದು ಸೈಡಿಂದ ಅಂತೂ ಕಾಂಟ್ರವರ್ಸಿ ಆಲ್ಮೋಸ್ಟ್ ಎಂಡ್ ಆಗಿದೆ. SMR ಬ್ರೋ ಕಡೆಯಿಂದ ಅಂತೂ ಇನ್ನೂ ಯಾವುದೂ ರಿಪ್ಲೈ ಇಲ್ಲ. ನೋಡೋಣ, ಏನಾದರೂ ರಿಪ್ಲೈ ಬಂದರೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಇವತ್ತು ಆಗಸ್ಟ್ 15. ಸೊ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.